ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮಕರ ರಾಶಿ, ಮಕರ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲ ಕೊಡುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಕರ ರಾಶಿ, ಮಕರ ಲಗ್ನದವರಿಗೆ 5 ಗ್ರಹಗಳ ಸಂಯೋಗ ನಿಮ್ಮ ಒಂದು ತೃತೀಯ ಸ್ಥಾನದಿಂದ ಆಗ್ತಿದೆ. ಶನಿ ದೊಡ್ಡ ಬದಲಾವಣೆ ಆಗ್ತಿದೆ. ಶನಿಶ್ಚರರು ಕೂಡ ನಿಮಗೆ ನಿಮ್ಮ ಒಂದು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ಸೊ ಹಾಗಾಗಿ ಒಂದು ದೊಡ್ಡ ಬದಲಾವಣೆ ಒಂದು 30 ತಿಂಗಳ ಕಾಲದವರೆಗೂ ನಡೀತದೆ. ಜೊತೆಗೆ ನೋಡಿ, ಈ 5 ಗ್ರಹಗಳ ಸಂಯೋಗದಿಂದ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಏರುಪೇರುಗಳು, ಬದಲಾವಣೆಗಳು, ಹೊಸತನದ ಒಂದು ಅನುಭವಗಳೆಲ್ಲ ನೋಡುವಂತಹ ತಿಂಗಳಾಗಿರುತ್ತೆ. ಗುರುಬಲ ಈ ಬರುವಂತಹ ತಿಂಗಳು ಕೂಡ ಇದೆ. ಮಂಗಳ ನಿಮ್ಗೆ ಸಪ್ತಮ ಸ್ಥಾನದಿಂದ ಸಂಚಾರ. ನೀಚನಾದರೂ ಕೂಡ ನೀಚಭಂಗ ರಾಜಯೋಗದ ಫಲ ತುಂಬಾ ಅದ್ಭುತವಾದಂತಹ ಯೋಗಗಳನ್ನು ಕೂಡ ಕೊಡ್ತಾನೆ. ಆದರೆ ಕೆಲವೊಂದು ಕಲಹದ ನಂತರ. ಭಾಗ್ಯದಲ್ಲಿ ಕೇತು ಶುಭ ಕಾರ್ಯಗಳಿಗೆ ಅನುಕೂಲವನ್ನ ಮಾಡ್ತಾನೆ. ಶುಕ್ರ ನಿಮ್ಮ ಒಂದು ತೃತೀಯ ಸ್ಥಾನದ ಉಚ್ಚನಾಗಿ ಸಂಚಾರ ಆಗ್ತಿದ್ದಾನೆ. ಅದ್ಭುತವಾದಂತಹ ಫಲ ಶುಕ್ರನಿಂದ ನಿಮಗೆ ನಿರೀಕ್ಷೆ ಮಾಡಬಹುದು. ಕೆಲವೊಂದು ಆಕಸ್ಮಿಕ ಲಕ್ ಫ್ಯಾಕ್ಟರ್ ಕೂಡ ನೋಡುವಂಥದ್ದಿದೆ. ಬುಧನು ಕೂಡ ನೀಚನಾದರೂ ನೀಚಭಂಗ ರಾಜಯೋಗ, ಅವನು ಅದ್ಭುತವಾದಂತಹ ಫಲ. ರಾಹು ಜೊತೆಗೆ ತೃತೀಯದಲ್ಲಿ ತುಂಬಾನೇ ಉತ್ತಮವಾದಂತಹ ಅನುಕೂಲವನ್ನು ಕೊಡ್ತಾನೆ. ಆದರೆ ರವಿ ನಿಮಗೆ ತೃತೀಯದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಅಡೆತಡೆಗಳ ಮಧ್ಯೆ ಕೆಲವೊಂದು ಆಕಸ್ಮಿಕವಾದಂತಹ ಯೋಗಗಳನ್ನು ಕೂಡ ಬರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಕೆಲವೊಂದು ವಿಚಾರದಲ್ಲಿ ಏರುಪೇರನ್ನು ಕೊಡ್ತಾನೆ ರವಿಯ ಮುಖಾಂತರ. ಜೊತೆಗೆ ರವಿ ನಿಮ್ಮ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ನಿಮಗೆ 2 ವಾರಗಳ ಕಾಲದ ನಂತರ. ಅಲ್ಲಿ ನಿಮಗೆ ತುಂಬಾ ಅದ್ಭುತವಾದಂತಹ ಕೆಲವೊಂದು ಅವಕಾಶಗಳು ಮತ್ತೆ ಕೆಲವೊಂದು ಅನಾನುಕೂಲತೆಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಸೊ ಈ ಬರುವಂತಹ ತಿಂಗಳು ತುಂಬಾ ಉತ್ತಮವಾದಂತಹ ಫಲಗಳನ್ನೇ ನೀವು ನಿರೀಕ್ಷೆ ಮಾಡ್ತೀರಾ. ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಒಂದು ಮೇಜರ್ ಬದಲಾವಣೆಗಳಾಗೋದಂದ್ರೆ ಹೆಚ್ಚಿನ ಜವಾಬ್ದಾರಿಯನ್ನ ತಗೊಳ್ಳೋದಾಗಿರುತ್ತೆ. ಮತ್ತೆ ಸುಮಾರಷ್ಟು ಆಕ್ಟಿವಿಟಿಗಳಾಗಿರ್ಬೋದು, ಪ್ಲಾನ್ಸ್‌ಗಳಾಗಿರ್ಬೋದು, ಓಡಾಟಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಹೆಚ್ಚಿನ ಗಮನವನ್ನ ಮಾಡ್ತೀರಾ. ಜೊತೆಗೆ ಹೊಸ ಅವಕಾಶಗಳನ್ನು ಕೂಡ ತಗೊಳ್ಳುವಂತ ಹಂಬಲ. ಯಾವುದನ್ನ ಮಾಡ್ಲಿ, ಯಾವುದನ್ನ ಬಿಡ್ಲಿ ಅನ್ನುವಂತಹ ಒಂದು ದ್ವಂದ್ವತೆ, ಕನ್‌ಫ್ಯೂಷನ್ಸ್ ಕೂಡನು ಇರುತ್ತೆ. ಜೊತೆಗೆ ನಿಮಗೆ ನಿಮ್ಮ ಒಂದು ಲೆಗ್ ಫ್ಯಾಕ್ಟರ್ ಕೂಡನು ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಮತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಇಷ್ಟು ದಿವಸ ಏನು ವಿಳಂಬಗಳೇನಾದ್ರೂ ಇದ್ರೆ ಅವೆಲ್ಲವೂ ಕೂಡ ನಿಮಗೆ ಕೈಗೂಡುವಂತದ್ದಾಗಿರುತ್ತೆ. ಮತ್ತೆ ಸಕ್ಸಸ್ ಆಗುವಂತದ್ದಿರುತ್ತೆ. ಸುಮಾರಷ್ಟು ನಿಂತ ಕಾರ್ಯಗಳೆಲ್ಲ ಸಕ್ಸಸ್ ಕಡೆಗೆ ಹೋಗುವಂತ ಅವಕಾಶಗಳು, ಅನುಕೂಲಗಳು ಕೂಡ ಇದೆ. ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಕೆಲವೊಂದು ಏರಿಳಿತ, ವಿಳಂಬಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಕನ್ಫ್ಯೂಷನ್ ಆಗಿರುತ್ತೆ. ನಿಮಗೆ ಯಾವುದೋ ಒಂದು ಹಳೆಯ ಲೀಗಲ್ ಆಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಏರುಪೇರುಗಳು, ಅಡೆತಡೆಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಆದರೂ ಕೂಡ ನಿಮಗೆ ಆಕಸ್ಮಿಕವಾದಂತಹ ಒಂದು ದೊಡ್ಡ ಮಟ್ಟದ ಲಾಭದ ನಿರೀಕ್ಷಣೆ ಕೂಡ ಈ ಬರುವಂತಹ ತಿಂಗಳಾಗತ್ತೆ. ಜೊತೆಗೆ ಒಂದು ದುಡ್ಡು ಕಾಸು ನಿಮ್ಮ ಕೈ ಸೇರುವಂತಹ ಒಂದು ಸುದ್ದಿ ಸಮಾಚಾರ ಆಗಿರ್ಬೋದು, ಯಾವುದೋ ವಿಚಾರದಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಅನುಕೂಲಗಳು, ಹಣಕಾಸಿನ ಅನುಕೂಲಗಳನ್ನ ನೋಡುವಂತದ್ದಿರುತ್ತೆ. ಸೊ ಹಾಗಾಗಿ ತುಂಬಾ ಅದ್ಭುತವಾದಂತಹ ಫಲಗಳನ್ನ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ಬುಧನು ಕೂಡ ಶುಕ್ರನ ಜೊತೆಗೆ ಸಂಯೋಗ ಇರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡುವಂತದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ಇದೆ ಬರುವಂತಹ ತಿಂಗಳು. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರನೂ ಕೂಡ ಬರುವಂತಹ ತಿಂಗಳಲ್ಲಿ ಇನ್ನೂ ಉತ್ತಮವಾದ ಸ್ಥಿತಿಗೆ ಹೋಗುವಂತಹ ಅವಕಾಶಗಳು, ಯೋಗಗಳು ಕೂಡ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಖರ್ಚುಗಳನ್ನ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಮನೆಯ ವಿಚಾರ ಆಗಿರ್ಬೋದು, ವಾಹನಗಳಿಂದ ಕೆಲವೊಂದು ತೊಂದರೆ ತಾಪತ್ರೆಗಳಾಗಿರುತ್ತೆ. ಮತ್ತೆ ಕೆಲವೊಂದು ನಿಮ್ಮ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಅದನ್ನ ಈ ಈ ಮಾರೋದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ ಕೈ ತಪ್ಪಿ ಹೋಗುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಜೊತೆಗೆ ರವಿ ನಿಮಗೆ ಸುಖ ಸ್ಥಾನಕ್ಕೆ ಸಂಚಾರ ಆದಾಗ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಅಡೆತಡೆಗಳಾಗಿರ್ಬೋದು, ಹಿರಿಯರ ಆರೋಗ್ಯದಲ್ಲಿ ಏರುಪೇರುಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಗುರು ಪಂಚಮದಲ್ಲಿ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಲಕ್ ಆಗಿರ್ಬೋದು, ನಿಮ್ಮ ಒಂದು ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಅಂದುಕೊಂಡಂತಹ ರೀತಿನೇ ಮುನ್ನಡೆಯುವಂತಹ ಅವಕಾಶ, ಯೋಗಗಳು ಕೂಡ ಈ ಬರುವಂತಹ ತಿಂಗಳಿದೆ. ಉದ್ಯೋಗದ ವಿಚಾರದಲ್ಲಿ ನೋಡಿ, ಬರುವಂತಹ ತಿಂಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸರ್ಕಾರದವರಾಗಿರ್ಬೋದು, ಪ್ರೈವೇಟ್ ಅಲ್ಲಿ ಆಗಿರ್ಬೋದು, ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇರುವಂತಹ ಜಾಬ್ ಅನ್ನ ರಿಸೈನ್ ಮಾಡಿ ಬೇರೆ ಕಡೆಗೆ ವರ್ಗಾವಣೆ, ಇಲ್ಲ ಅಂದ್ರೆ ಬೇರೆ ಕಡೆಗೆ ಮೂವ್ ಆಗುವಂತಹ ಯೋಗಗಳು ಪ್ರೈವೇಟ್ ಸೆಕ್ಟರ್ ಅಲ್ಲಿದವರು ಅವರಿಗೂ ಕೂಡ ಇರುತ್ತೆ. ಅದರ ಜೊತೆಗೆ ಗೌರ್ಮೆಂಟ್ ಅಲ್ಲಿ ಇದ್ದವರಿಗೆ ಮ್ಯಾಂಡೇಟರಿ ಆಗಿ ಟ್ರಾನ್ಸ್ಫರ್ಸ್ ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅದನ್ನ ಮರುಪರಿಶೀಲನೆ ಮಾಡೋದಾಗಿರ್ಬೋದು, ನೀವು ಅದನ್ನ ಕ್ಯಾನ್ಸಲ್ ಮಾಡಿಕೊಳ್ಳುವಂತ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಆದರೆ ಕೆಲವೊಂದು ಮೇಲಧಿಕಾರಿಗಳಿಂದ ಕೆಲವೊಂದು ತೊಂದರೆ, ತಾಪತ್ರೆ,
ಮತ್ತೆ ಸಮಸ್ಯೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಮಿತ್ರರ ಜೊತೆಗೆ ಒಳ್ಳೆಯ ಅನುಕೂಲಗಳಾಗಿರ್ಬೋದು, ಮತ್ತೆ ಸಂಬಂಧಗಳಲ್ಲಿ ಪತಿ ಪತ್ನಿಯ ಬಾಂಧವ್ಯ ಕೂಡ ಈ ಬರುವಂತಹ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ಆದರೆ ಯಾವುದೋ ಕಾರಣಾಂತರದಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಕೆಲವೊಂದು ಮಾನಸಿಕವಾಗಿ ಈಗೋ ಕ್ಲಾಶಸ್ ಅನ್ನ ತುಂಬಾ ನೋಡ್ತೀರಾ ಈ ಬರುವಂತಹ ತಿಂಗಳು. ಹಾಗಾಗಿ ಸ್ವಲ್ಪ ಗಮನವನ್ನ ಕೊಡಬೇಕು ನಿಮ್ಮ ಸಂಬಂಧಗಳ ವಿಚಾರದಲ್ಲಿ. ದೇವತಾ ಕಾರ್ಯಗಳಿಗೆ ಓಡಾಟ, ಖರ್ಚುಗಳಾಗಿರ್ಬೋದು ಇವೆಲ್ಲವನ್ನು ನೋಡುವಂಥದ್ದಾಗತ್ತೆ. ಜೊತೆಗೆ ವಿದೇಶ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳಿದ್ರೂ ಕೂಡ ಹೆಚ್ಚಿನ ಶ್ರಮ ಪ್ರಯತ್ನದಿಂದ ಅದನ್ನ ಸಕ್ಸಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಆಕಸ್ಮಿಕವಾದಂತಹ ಸರ್ಪ್ರೈಸಸ್ ನೋಡ್ಬೋದು. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲವೊಬ್ಬರಿಗೆ ರಿಸಲ್ಟ್ ಅಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ವಿದ್ಯಾಭ್ಯಾಸದಿಂದ ದೂರ ಉಳಿಯುವಂಥದ್ದಾಗಿರ್ಬೋದು, ಡ್ರಾಪ್ ಮಾಡುವಂಥದ್ದಾಗಿರ್ಬೋದು, ರಿಸಲ್ಟ್ ಏನೋ ಚೆನ್ನಾಗಿ ಬರುತ್ತೆ ಅಂದವರಿಗೆ ಸ್ವಲ್ಪ ಎಲ್ಲೋ ಮಾರ್ಕ್ಸಲ್ಲಿ ವೇರಿಯೇಷನ್ಸ್ ಆಗೋದು, ಇವೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಗುರುಬಲ ಇದೆ. ಏನೇ ಇದ್ರೂ ಕೂಡ ನಿಮಗೆ ಉತ್ತಮವಾದಂತಹ ಗೈಡೆನ್ಸು, ಮಾರ್ಗದರ್ಶನ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಆತುರದ ನಿರ್ಧಾರಕ್ಕೆ ಬರಬೇಡಿ ವಿದ್ಯಾರ್ಥಿಗಳು. ಹಾಗೆ ನೋಡಿ ಮಂಗಳ ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮಿತ್ರರಿಂದ ಉತ್ತಮವಾದಂತಹ ಸಪೋರ್ಟ್ ಆಗಿರುತ್ತೆ. ಮತ್ತೆ ಕೆಲವೊಂದು ಹಳೆಯ ಲೀಗಲ್ ವಿಚಾರಗಳನ್ನ ನೀವು ಬಗೆಹರಿಸಿಕೊಳ್ಳುವಂಥದ್ದಾಗಿರುತ್ತೆ. ಮ್ಯಾಂಡೇಟರಿ ಆಗಿ ಅದನ್ನ ಕ್ಲಿಯರ್ ಮಾಡಲೇಬೇಕನ್ನೋದ ಅನಿವಾರ್ಯತೆ ಕೂಡ ಬರುತ್ತೆ. ಕೆಲವೊಂದು ಸರ್ಕಾರ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ಭೂಮಿ ಆಗಿರ್ಬೋದು, ನಿಮ್ದು ಯಾವುದಾದ್ರೂ ಒಂದು ಹಳೆಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅದನ್ನ ಬಗೆಹರಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ಮಕರ ರಾಶಿ, ಮಕರ ಲಗ್ನದವರು ಇವರಿಗೆ ಸ್ವಲ್ಪ ಮಟ್ಟಿಗೆ ರಕ್ತದ ಒತ್ತಡಗಳಾಗಿರ್ಬೋದು, ಮತ್ತೆ ಹೃದಯ ಸಂಬಂಧಪಟ್ಟಂತಹ ಅಲ್ಲಿ ಏರುಪೇರುಗಳು, ಜಾಯಿಂಟ್ ಪೇನ್ಸ್ಗಳಾಗಿರ್ಬೋದು, ಪಾದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಇವೆಲ್ಲವನ್ನ ನೋಡೋದು. ಸ್ತ್ರೀಯರಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಕ್ ಪೇನು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಮತ್ತೆ ಕೂದಲುದುರುವಿಕೆ ಈ ತರದ ಒಂದು ಸಮಸ್ಯೆಗಳಿಂದ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳು ತುಂಬಾನೇ ಗಮನ ಕೊಡಬೇಕಾಗತ್ತೆ. ಜೊತೆಗೆ ನೋಡಿ ಈ ಬರುವಂತಹ ತಿಂಗಳಲ್ಲಿ ನೀವೇನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ಬರುವಂತಹ ತಿಂಗಳು ಮುಖ್ಯವಾಗಿ ಸೂರ್ಯನ ಪರಿಹಾರವನ್ನ ಮಾಡ್ಕೊಳ್ಳಿ. ಆದಿತ್ಯ ಹೃದಯದ ಪಾರಾಯಣ ಮಾಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲವನ್ನ ಅರ್ಪಣೆ ಮಾಡಿ. ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಭಾನುವಾರ ದಿವಸ ಗೋಧಿ ಕಾಳನ್ನ ದಾನ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿಸಿ. ಅದರಿಂದ ನಿಮ್ಮ ಮಾನಸಿಕವಾದಂತಹ ಒಂದು ಸ್ಥಿತಿ ಸ್ಥಿರತೆಯಾಗಿರುತ್ತೆ. ಹಾಗೆ ಬರುವಂತಹ ತಿಂಗಳಲ್ಲಿ ನೀವು ಧಾರಣೆ ಮಾಡಬೇಕಾದಂಥದ್ದು ಪಚ್ಚೆಯನ್ನ ಧಾರಣೆ ಮಾಡಿ. ಅದರಿಂದ ನಿಮ್ಮ ಒಂದು ಬುಧನ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ. ಭಾಗ್ಯ ವೃದ್ಧಿ ಆಗತ್ತೆ. ಕಷ್ಟಗಳಿಂದ ಮುಂದೆ ಹೋಗುವಂಥದ್ದಾಗಿರ್ಬೋದು, ಕಷ್ಟವನ್ನ ಬಗೆಹರಿಸಿಕೊಳ್ಳುವಂತಹ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.